ರಾತ್ರಿ ಸರಿಯಾಗಿ 12:35 ಆಗಿತ್ತು. ಪಟ್ನಾ ಜಂಕ್ಷನ್ ಬಳಿ ಮಳೆಯ ಅಬ್ಬರ ಕೇಳಿ ಬರ್ತಾ ಇತ್ತು. ಮತ್ತೆ ಪ್ಲಾಟ್ಫಾರ್ಮ್ ಹತ್ರ ನಿಶಬ್ದ ಆವರಿಸಿಕೊಂಡಿತ್ತು. ಪ್ರತಿಯೊಂದು ಗೋಡೆನೂ ಕೂಡ ಥಂಡಿಯ ರೀತಿಯಲ್ಲಿ ಉಸಿರಾಡ್ತಾ ಇತ್ತು. ಮತ್ತೆ ಆ ಜಾಗದಲ್ಲಿ ಬೇರೆ ಯಾರು ಕೂಡ ಇರ್ಲಿಲ್ಲ. ಮಳೆಯಿಂದ ಒದ್ದೆಯಾಗಿದ್ದ ನತಾಶಾ ಬ್ಯಾಗ್ ಅನ್ನ ಹೆಗಲ್ ಮೇಲೆ ಹಾಕೊಂಡು ಪ್ಲಾಟ್ಫಾರ್ಮ್ ಬಳಿ ನಿಂತ್ಕೊಂಡಿದ್ಲು. ಅವಳ ಮುಖದಲ್ಲಿ ಸ್ವಲ್ಪ ಸುಸ್ತು ಮತ್ತೆ ಅವಳ ಕಣ್ಣು ಟ್ರೈನ್ ಯಾವಾಗ ಬರುತ್ತೆ ಅನ್ನೋ ಕಾಯುವಿಕೆಯಲ್ಲಿ ಇತ್ತು. ನತಾಶಾ, ಸ್ಟೇಷನ್ಗೆ ತಲುಪಿದ್ಯಾ? ದಾರಿಯಲ್ಲಿ ತುಂಬಾ ಮಳೆ ಇದೆ ಮಗಳೇ. ಹಾಮ, ಸ್ಟೇಷನ್ ಅಲ್ಲಿ ಇದೀನಿ. ಪಟ್ನಾ ಎಕ್ಸ್ಪ್ರೆಸ್ ಬರ್ತಾ ಇದೆ. ನೀವೇನು ಯೋಚನೆ ಮಾಡ್ಬೇಡಿ. ಸರಿ, ಇಲ್ಲಿ ಕೇಳು, ಅಲ್ಲಿ ಯಾರ ಜೊತೆನೂ ಮಾತಾಡ್ಬೇಡ. ಇವತ್ತು ಸ್ಟೇಷನ್ ಇಂದ ಒಂದು ವಿಚಿತ್ರವಾದ ಸುದ್ದಿ ಬಂತು. ಓ ಪ್ಲೀಸ್ ಮಾ, ಡೋಂಟ್ ಸ್ಟಾರ್ಟ್. ನಾನ್ ನಿನ್ನ ಮಗು ಅಲ್ಲ. ಅಮ್ಮನ ಮಾತಲ್ಲಿ ಸ್ವಲ್ಪ ಭಯ ಇತ್ತು, ಆದ್ರೆ ನತಾಶಳ ಮಾತಲ್ಲಿ ಧೈರ್ಯ ಕಾಣಿಸ್ತಾ ಇತ್ತು. ನತಾಶಾ ಫೋನ್ ಕಟ್ ಮಾಡ್ತಾಳೆ. ಅಲ್ಲೇ ಹತ್ರದಲ್ಲಿರುವ ಚಾ ಸ್ಟಾಲ್ಗೆ ಹೋಗ್ತಾಳೆ. ಮಳೆಯ ಆರ್ಭಟ ತುಂಬಾ ಜೋರಾಗಿತ್ತು. ಪ್ಲಾಟ್ಫಾರ್ಮ್ನ ಗಡಿಯಾರದಲ್ಲಿ 12:45 ತೋರಿಸ್ತಾ ಇತ್ತು. ಒಂದು ಶಬ್ದ ಮಾಡಿಕೊಂಡು ಪಟ್ನಾ ಎಕ್ಸ್ಪ್ರೆಸ್ ತನ್ನ ಹೆಡ್ಲೈಟ್ನ ಬೆಳಕಿನ ಜೊತೆಗೆ ಪ್ಲಾಟ್ಫಾರ್ಮ್ ಬಂದು ಸೇರುತ್ತೆ. ಮಳೆಯ ಹನಿ ಅದರ ಗ್ಲಾಸಿಗೆ ಬಿದ್ದು ಒತ್ತೆ ಆಗಿತ್ತು. ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇತ್ತು. ಅಟೆನ್ಷನ್ ಪ್ಲೀಸ್, ಟ್ರೈನ್ ನಂಬರ್ 1226 ಪಟ್ನಾ ಎಕ್ಸ್ಪ್ರೆಸ್ ರೆಡಿ ಟು ಡಿಪಾರ್ಟ್ ಪ್ಲಾಟ್ಫಾರ್ಮ್ ನಂಬರ್ 9. ಓ ಮೈ ಗಾಡ್, ಇನ್ನು 2 ನಿಮಿಷ ಇದೆ ಅಂತ ಅನ್ಕೊಂಡೆ. ಅವಳು ಒದ್ದೆ ಆಗಿರೋ ನೆಲದ ಮೇಲೆ ಓಡೋದಿಕ್ಕೆ ಶುರು ಮಾಡ್ತಾಳೆ. ಟ್ರೈನ್ ನಿಧಾನವಾಗಿ ಹೋಗ್ತಾ ಇತ್ತು. ಮತ್ತೆ ಪ್ಲಾಟ್ಫಾರ್ಮ್ನ ಲೈಟು ಬ್ಲಿಂಕ್ ಆಗ್ತಾ ಇತ್ತು. ಮಳೆ, ಕತ್ತಲೆ ಮತ್ತೆ ಅರ್ಜೆಂಟ್, ಈ 3 ಜನರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ ಅವರಿಗೆ ಆ ಜಾಗಕ್ಕೆ ಹೋಗೋದಿಕ್ಕೆ ಇಷ್ಟನೇ ಇರೋದಿಲ್ಲ. ನತಾಶಾ ಓಡ್ತಾನೆ ಇದ್ಲು. ಆಗ ಟ್ರೈನ್ ಇನ್ನು ಜೋರಾಗಿ ಹೋಗೋದಿಕ್ ಶುರುವಾಗುತ್ತೆ. ಅವಳು ಟಕ್ ಅಂತ ಒಂದ್ ಕೈಯಿಂದ ಬಾಗ್ಲನ್ನ ಹಿಡ್ಕೋತಾಳೆ. ಅವಳು ಕೋಚ್ ನಂಬರ್ 16ಕ್ಕೆ ಎಂಟ್ರಿ ಆಗ್ತಾಳೆ. ಒಳಗಡೆ ನೀಲಿ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. ಕೋಚ್ ನಂಬರ್ 16ರಲ್ಲಿ ನಿಶಬ್ದ ಆವರಿಸಿತ್ತು. ರೈಲಿನ ಶಬ್ದ ತುಂಬಾ ದೂರದವರೆಗೂ ಕೇಳಿಸ್ತಾ ಇತ್ತು. ಗಾಳಿಯಲ್ಲಿ ಎಂತ ಥಂಡಿ ಇತ್ತು ಅಂದ್ರೆ ತುಂಬಾ ದಿನಗಳ ಕಾಲ ಬಾಗಿಲು ಹಾಕ್ದಾಗೆ ಇದ್ದ ಹಾಗೆ. ರಿಯಾ ಒಂದು ಸೀಟಲ್ಲಿ ಹೋಗಿ ಕುತ್ಕೋತಾಳೆ. ಅಕ್ಕಪಕ್ಕ 3-4 ಜನ ಪ್ಯಾಸೆಂಜರ್ ಕುತ್ಕೊಂಡಿರ್ತಾರೆ. ಆದ್ರೆ ಎಲ್ಲರ ಮುಖ ಕೂಡ ವಿಚಿತ್ರವಾಗಿತ್ತು. ಎಲ್ಲರ ಶರೀರ ಅಲ್ಲೇ ಇತ್ತು, ಆದ್ರೆ ಅವರ ಆತ್ಮ ಎಲ್ಲೋ ದೂರ ಹೋದ ಹಾಗೆ. ಇಷ್ಟೊಂದು ಶಾಂತವಾಗಿ ಹಾಕಿದೆ ಈ ಕೋಚ್. ರಿಯಾಗೆ ದಾಹ ಜಾಸ್ತಿ ಆಯ್ತು. ಅವಳು ಬ್ಯಾಗಿಂದ ಬಾಟಲ್ ತೆಗಿತಾಳೆ. ಅಲ್ಲಿ ನೀರ್ ಪೂರ್ತಿಯಾಗಿ ಖಾಲಿಯಾಗಿತ್ತು. ಓ ಮೈ ಗಾಡ್, ನೀರ್ ಪೂರ್ತಿಯಾಗಿ ಖಾಲಿಯಾಗಿದೆ. ರಿಯಾ ಎದ್ ನಿಂತ್ಕೊಂಡು ನೋಡಿ 4 ಕಡೆನೂ ನೋಡ್ತಾಳೆ. ಪ್ಯಾಸೆಂಜರ್ ಹಾಗೆ ಕುತ್ಕೊಂಡಿರ್ತಾರೆ, ನಿಶ್ಚಲ, ಥಂಡಿಯಲ್ಲಿ ಬೆರ್ತೋಗಿರೋ ಹಾಗೆ. ರಿಯಾ ನಿಧಾನವಾಗಿ ವಾಶ್ರೂಮ್ ಕಡೆ ಹೋಗ್ತಾಳೆ. ಅವಳು ಒಳಗೆ ಹೋಗ್ತಿದ್ದಾಗೆ ಒಂದು ಕೆಟ್ಟ ವಾಸನೆ ಅವಳ ಮೂಗಿಗೆ ಬಂದು ಬಡಿಯುತ್ತೆ. ಓಫ್, ಇದೆಂತ ವಾಸನೆ! ಅವಳು ಮೂಗು ಮುಚ್ಕೊಂಡು ವಾಸ್ ಬೇಸಿನ್ ಹತ್ರ ಬಂದು ಟ್ಯಾಪ್ನ ಆನ್ ಮಾಡ್ತಾಳೆ. ತುಂಬಾ ಹೊತ್ತಾದ್ರೂ ಅದರಿಂದ ನೀರೇ ಬರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಅದರಿಂದ ಕೆಂಪು ಕಲರ್ನ ನೀರು ಬರೋದಕ್ಕೆ ಶುರುವಾಗುತ್ತೆ. ಅವಳು ಕೆಳಗ್ ನೋಡ್ತಾಳೆ. ಅದು ನೀರಾಗಿರೋದಿಲ್ಲ, ರಕ್ತ ಆಗಿರುತ್ತೆ. ಆ ನಲ್ಲಿಯ ಒಳಗೆ ಬೆಂದಿರೋ ಮಾಂಸದ ತುಂಡುಗಳು ತೇಲ್ತಾ ಇರುತ್ತೆ. ಇದೇನಿದು? ಅವಳ ಕೂಗು ಇಡೀ ಬೋಗಿಯಲ್ಲಿ ಪ್ರತಿಧ್ವನಿಸುತ್ತೆ. ಅದೇ ಸಮಯಕ್ಕೆ ಅವಳ ಹಿಂದೆ ಒಂದು ಧ್ವನಿ ಕೇಳಿಸುತ್ತೆ. ಅಲ್ಲಿ ಮಹಿಳೆಯೊಬ್ಳು ನಿಂತಿರ್ತಾಳೆ. ಏನಾಯ್ತು? ನೀನ್ಯಾಕೆ ಕಿರ್ಚ್ಕೋತಾ ಇದೀಯಾ? ರಿಯಾ ನಿಧಾನವಾಗಿ ತನ್ನ ಕೈ ಬೆರಳಿನಿಂದ ವಾಶ್ ಬೇಸಿನ್ನ ತೋರಿಸ್ತಾಳೆ. ಆದ್ರೆ ಆಗ ಅಲ್ಲೇನೂ ಇರ್ಲಿಲ್ಲ. ನೀರು ಕ್ಲೀನ್ ಆಗಿ ಬರ್ತಾ ಇತ್ತು. ರಿಯಾ ವಾಪಸ್ ಬಂದು ತನ್ನ ಸೀಟಲ್ಲಿ ಕುತ್ಕೋತಾಳೆ. ಅವಳು ಮೊಬೈಲ್ ತೆಗೆದು ನೋಡ್ತಾಳೆ. ಆದ್ರೆ ಮೊಬೈಲ್ ಸ್ಕ್ರೀನ್ ಬ್ಲಾಂಕ್ ಆಗಿತ್ತು. ಬ್ಯಾಟ್ರಿ 0%. ಪಕ್ಕದಲ್ಲಿ ಅದೇ ಮಹಿಳೆ ಕುತ್ಕೊಂಡಿರ್ತಾಳೆ. ಅವಳ ಗಮನ ಪೂರ್ತಿಯಾಗಿ ರಿಯಾ ಮೇಲಿತ್ತು. ನೀವು ನಂಬೋದಿಲ್ಲ, ಅಲ್ಲಿ ವಾಶ್ ಬೇಸಿನ್ನಲ್ಲಿ ರಕ್ತ ಬರ್ತಾ ಇತ್ತು. ಆ ಮಹಿಳೆ ಏನು ಹೇಳಿಲ್ಲ, ಬರೀ ನಗ್ತಾ ಇದ್ಲು. ಟ್ರೈನ್ ಹೋಗ್ತಾನೆ ಇತ್ತು. ರಿಯಾಗೆ ತುಂಬಾ ನಿದ್ರೆ ಬರೋದಿಕ್ಕೆ ಶುರುವಾಯ್ತು. ನಿಧಾನವಾಗಿ ಅವಳ ಕಣ್ಣು ಮುಚ್ಕೊಳ್ಳೋದಿಕ್ಕೆ ಶುರುವಾಯ್ತು. ಅದೇ ಸಮಯಕ್ಕೆ ಒಂದು ಶಬ್ದ ಕೇಳಿಸುತ್ತೆ. ಟಿಕೆಟ್ ತೋರಿಸಿ ಮೇಡಮ್. ರಿಯಾ ತಕ್ಷಣ ಕಣ್ಕಾಣ್ ಬಿಟ್ಟು ನೋಡ್ತಾಳೆ. ಹಾಗೆ ಪರ್ಸಿಂದ ಟಿಕೆಟ್ ತೆಗಿತಾಳೆ. ಹಾಗೆ ಅವಳು ಮೇಲ್ ನೋಡಿದಾಗ ಟಿಟಿಯ ಮುಖ ನೋಡಿ ಶಾಕ್ ಆಗ್ತಾಳೆ. ಅವನ ಮುಖ ಅರ್ಧ ಸುಟ್ಟೋಗಿರುತ್ತೆ. ತ್ವಚೆಯಿಂದ ಮಾಂಸ ಹೊರಗೆ ಬರ್ತಾ ಇರುತ್ತೆ. ಅವನ ಕಣ್ಣು ಕೆಂಪಾಗಿ ಹೊಳಿತಾ ಇತ್ತು. ಅವನು ನಿಧಾನವಾಗಿ ನಗೋದಿಕ್ಕೆ ಶುರು ಮಾಡಿದ. ನಿಮ್ಮ ಟಿಕೆಟ್ ಉಪಯೋಗಕ್ಕಿಲ್ಲ. ಇಲ್ಲ. ಮತ್ತೆ ಅವಳು ತನ್ನ ಕಣ್ಣನ್ನ ಓಪನ್ ಮಾಡ್ತಾಳೆ. ಅವಳು ಅದೇ ಸೀಟ್ ಮೇಲಿದ್ಲು. ಹೊರಗಡೆ ಮಳೆ ಬರ್ತಾ ಇತ್ತು.
ಮತ್ತೆ ಟ್ರೈನ್ ಹಾಗೆ ಮುಂದೆ ಹೋಗ್ತಾ ಇತ್ತು. ಅವಳು ನಡುಗ್ತಾ 4 ಕಡೆ ನೋಡ್ತಾಳೆ. ಎಲ್ರೂ ಹಾಗೆ ಇದ್ರು. ಅದೇ ಕೋಚ್, ಅದೇ ನಿಶಬ್ದ, ಮತ್ತೆ ಹೊರಗಡೆ ಅದೇ ಬ್ಲ್ಯಾಕ್ ಪಟ್ಟಿ. ಅದಕ್ಕೆ ಅಂತ್ಯನೇ ಇರ್ಲಿಲ್ಲ. ರಿಯಾ ನಿಧಾನವಾಗಿ ಎದ್ ನಿಂತ್ಕೊಂಡ್ಲು. ಮತ್ತೆ ಅವಳು 4 ಕಡೆನೂ ನೋಡ್ತಾಳೆ. ಕೋಚ್ ಒಳಗಡೆ ಎಷ್ಟು ನಿಶಬ್ದ ಇತ್ತು ಅಂದ್ರೆ ಅದು ಸಾಮಾನ್ಯವಾಗಿರ್ಲಿಲ್ಲ. ತುಂಬಾ ವರ್ಷಗಳವರೆಗೂ ರೂಮ್ನ ಲಾಕ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಇತ್ತು. ಪ್ರತಿ ಸೀಟಲ್ಲೂ ಪ್ಯಾಸೆಂಜರ್ ಇದ್ರು, ಆದ್ರೆ ಅವ್ರು ಯಾರು ಕೂಡ ಅಲ್ಗಾಡ್ತಾ ಇರ್ಲಿಲ್ಲ. ಅವ್ರ ಕಣ್ಣು ಬಗ್ಸಿದ್ರು, ಆದ್ರೆ ಅವರ ಮುಖದಲ್ಲಿ ಯಾವುದೇ ತೇಜಸ್ ಇರ್ಲಿಲ್ಲ. ಅದ್ ಹೇಗಂದ್ರೆ ಜೀವ ಇದ್ರೂ ಕೂಡ ಇಲ್ದೇ ಇರೋ ಹಾಗೆ. ಹೊರಗಡೆ ಮಳೆ ಬರ್ತಾನೆ ಇತ್ತು. ಗಾಳಿಯಿಂದಾಗಿ ಅವಳ ಕೂದಲು ಹಾರಾಡ್ತಾ ಇತ್ತು. ಮತ್ತೆ ಥಂಡಿ ತುಂಬಾನೇ ಜಾಸ್ತಿ ಆಗಿತ್ತು. ಅವಳು ಕಿಟಕಿಯನ್ನ ಕ್ಲೋಸ್ ಮಾಡಿದ್ಲು. ಮತ್ತೆ ಅವಳು ಬ್ಯಾಗಿಂದ ಮೊಬೈಲ್ ಎತ್ಕೊಂಡ್ಲು. ಆದ್ರೆ ಸ್ಕ್ರೀನ್ ಅಲ್ಲಿ ನೆಟ್ವರ್ಕೇ ಇರ್ಲಿಲ್ಲ. ನೆಟ್ವರ್ಕೇ ಇಲ್ವಲ್ಲ. ಅವಳು ತನ್ನ ಹಳೆ ಫೋಟೋನ ನೋಡ್ತಾ ಇದ್ಲು. ಆಗ ಅವಳ ಪಕ್ಕದಲ್ಲಿ ಒಂದು ಧ್ವನಿ ಕೇಳಿಸುತ್ತೆ. ಮಗಳೇ, ನಿನ್ನ ಹತ್ರ ಕುಡಿಯಕ್ಕೆ ನೀರಿದ್ಯಮ್ಮ? ಇಲ್ಲ, ನೀರ್ ಖಾಲಿಯಾಗಿ ಹೋಗಿದೆ. ಅವಳಿಗೆ ಈಗೆಲ್ಲ ನೆನ್ಪಾಗ್ತಾ ಇತ್ತು. ಇದಕ್ಕೂ ಮುಂಚೆ ಅವಳು ಏನ್ ನೋಡಿದ್ಲೋ ಅದೆಲ್ಲ ಕನ್ಸಾಗಿತ್ತು. ಅವಳು ಬ್ಯಾಗ್ ಒಳಗೆ ಕೈ ಹಾಕ್ತಾಳೆ. ಅದ್ರಲ್ಲಿ ನಿಜವಾಗ್ಲೂ ನೀರಿರುತ್ತೆ. ಅವಳು ನಡುತ್ತಾ ಆ ಬಾಟಲ್ನ ಆ ವ್ಯಕ್ತಿಗೆ ಕೊಡ್ತಾಳೆ. ಅವಳು ಆ ಬಾಟಲ್ ಅನ್ನ ಅವರಿಗೆ ಕೊಡ್ತಿದ್ದ ಹಾಗೆ ರಿಯಾಳಿಗೆ ಫುಲ್ ಶಾಕ್ ಆಗುತ್ತೆ. ಆ ಮುದುಕನ ಮುಖ ಅರ್ಧ ಸುಟ್ಟೋಗಿರುತ್ತೆ. ಅವನ ಮುಖ ಎಲ್ಲ ಬೆಂದ್ ಹೋಗಿರುತ್ತೆ. ಅವನು ನೋಡೋದಕ್ಕೆ ವಿಕಾರವಾಗಿರ್ತಾನೆ. ಅವನ ಕಣ್ಣು ರಕ್ತದಿಂದ ಕೆಂಪಾಗಿರುತ್ತೆ. ನಿನ್ನ ಹತ್ರ ಕುಡಿಯಕ್ ಸ್ವಲ್ಪ ನೀರಿದ್ಯಾ? ದೂರ ಹೋಗು, ದೂರ ಹೋಗು, ದೂರ ಹೋಗು. ಅವಳು ಬಾಟಲ್ ಅನ್ನ ಬಿಸಾಕಿ ನಿಧಾನವಾಗಿ ಹಿಂದೆಯಿಂದ ಓಡೋದಕ್ ಶುರು ಮಾಡ್ತಾಳೆ. ಕೋಚ್ ನಲ್ಲಿ ಕೂತಿರುವಂತ ಎಲ್ಲಾ ಪ್ಯಾಸೆಂಜರ್ಗಳು ಅವಳ ಕಡೆನೆ ನೋಡೋದಕ್ ಶುರು ಮಾಡ್ತಾರೆ. ಎಲ್ಲರ ಕಣ್ಣು ಒಂದೇ ಬಾರಿ ರಿಯಾಳ ಮೇಲೆ ಇರುತ್ತೆ. ಒಬ್ಬೊಬ್ರು ಕೂಡ ಭಯಾನಕವಾಗಿ ನಗೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ರಿಯಾ ಕಂಪಾರ್ಟ್ಮೆಂಟ್ ಇಂದ ಹೊರಗಡೆ ಓಡೋದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಅವಳು ಓಡ್ತಾ ಕೋಚ್ನ ಡೋರ್ ವರ್ಗೂ ಹೋಗ್ತಾಳೆ. ಅದು ಓಪನ್ ಆಗಿತ್ತು. ಬಾಗಿಲ ಬಳಿ ಒಬ್ಬ ಹುಡುಗ ನಿಂತ್ಕೊಂಡಿರ್ತಾನೆ. ಅವನು ಹೊರಗಡೆ ನೋಡ್ತಾ ಇರ್ತಾನೆ. ಕೇಳಿ, ಇಲ್ಲೇನೋ ವಿಚಿತ್ರವಾಗಿ ನಡೀತಾ ಇದೆ. ಒಬ್ಬ ಮುದ್ಕ ನನ್ನ ಹತ್ರ ನೀರ್ ಕೇಳ್ದ. ಅವನು ಸುಟ್ಟೋಗಿದ್ದ. ಮತ್ತೆ ಎಲ್ರು ಕೂಡ ವಿಚಿತ್ರವಾಗಿ ನೋಡೋದಿಕ್ ಶುರು ಮಾಡಿದ್ರು. ಆದ್ರೆ ಆ ಯುವಕ ಶಾಂತವಾಗಿ ನಿಂತಿದ್ದ. ಅವನು ಏನು ಹೇಳ್ದೆ ಅಚಾನಕ್ ಓಡ್ತಾ ಇರೋ ರೈನಿಂದ ಕೆಳಗಾಡ್ತಾನೆ. ರಿಯಾ ಪೂರ್ತಿಯಾಗಿ ಹೆದರೋಗ್ತಾಳೆ. ಅಯ್ಯೋ ದೇವ್ರೆ, ಇಲ್ಲೇನಾಗ್ತಾ ಇದೆ? ಅವಳು ಒಂದ್ ಹೆಜ್ಜೆ ಹಿಂದೆ ಇಡ್ತಾಳೆ. ಹಾಗೆ ಬಿದ್ದೋಗ್ಬಿಡ್ತಾಳೆ. ನಾನ್ ಯಾವ ಟ್ರೈನಲ್ಲಿ ಬಂದಿದ್ದೀನಿ? ಸ್ವಲ್ಪ ಹೊತ್ತಾದ್ಮೇಲೆ ರಿಯಾಳಿಗೆ ಒಂದ್ ಶಬ್ದ ಕೇಳೋದಿಕ್ ಶುರುವಾಗುತ್ತೆ. ರಿಯಾ ಮೇಲ್ ನೋಡ್ತಾಳೆ. ಎದುರಿಗೆ ಟಿಟಿ ನಿಂತಿರ್ತಾರೆ. ಅವರ ಮುಖ ಸಾಮಾನ್ಯವಾಗಿ ನಗುಮುಖವಾಗಿರುತ್ತೆ. ಸರ್, ಇಲ್ಲೇನೋ ಸರಿ ಇಲ್ಲ. ಒಬ್ಬ ಮುದ್ಕ ನನ್ನ ಹತ್ರ ನೀರ್ ಕೇಳೋದಿಕ್ ಬರ್ತಾರೆ. ಅವ್ನ್ ಸುಟ್ಟೋಗಿದ್ದ. ಎಲ್ರು ಕೂಡ ನನ್ನನ್ನೇ ನೋಡ್ತಾ ಇರ್ತಾರೆ. ಈಗ ತಾನೇ ಓಡ್ತಾ ಇರೋ ಟ್ರೈನಿಂದ ಒಬ್ಬ ಹಾರೋಗ್ತಾನೆ. ಇದೇನಿದು? ಅರೆ, ಇವತ್ತಿನ ಜನರೇಷನ್ ಇದ್ರಲ್ಲ, ರಾತ್ರಿ ಎಲ್ಲ RR ಮೂವೀಸ್ ನೋಡೋದು, ಇಲ್ಲಿ ಬಂದು ಎದುರುಕೊಳ್ಳೋದು. ಹೋಗು, ಹೋಗಿ ನಿನ್ನ ಸೀಟಲ್ಲಿ ಕೂತ್ಕೋ. ನಾನಿನ್ ಸ್ವಲ್ಪ ಹೊತ್ತಲ್ಲಿ ಟಿಕೆಟ್ ಚೆಕ್ ಮಾಡೋದಕ್ಕೆ ಬರ್ತೀನಿ. ಅವನ ಸ್ವರದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಯಾವ ತರ ಅಂದ್ರೆ ಅವನಿಗೆ ಮುಂಚೆನೆ ಗೊತ್ತಿತ್ತು ಮುಂದೇನಾಗಬಹುದು ಅಂತ. ರಿಯಾ ತಲೆ ಆಡ್ಸ್ಕೊಂಡು ವಾಪಸ್ ತಾನು ಕೂತಿದ್ದ ಸೀಟಿಗೆ ಬರ್ತಾಳೆ. ಆಗ ಅಲ್ಲಿ ಎಲ್ಲ ಸಾಮಾನ್ಯವಾಗಿತ್ತು. ಆದ್ರೆ ರಿಯಾಗೊಂದ್ ರೀತಿ ಭಯ ಇತ್ತು. ಆದ್ರೆ ಅಲ್ಲಿ ಯಾವುದು ಕೂಡ ಸಾಮಾನ್ಯವಾಗಿರ್ಲಿಲ್ಲ. ರಿಯಾ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಅವಳು ಅಲ್ಲಿ ಅದೇ ವಾಶ್ ಬೇಸಿನ್ನ ಓಪನ್ ಮಾಡ್ತಾಳೆ. ಮತ್ತೆ ಆ ವಾಶ್ ಬೇಸಿನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಕೊಳಕು, ಹಳೇದಾದ, ಜೊತೆಗೆ ಅಲ್ಲಿ ಯಾರ್ದೋ ಸುಟ್ಟೋಗಿರೋ ಮಾಂಸ ಕಾಣಿಸ್ತಾ ಇರುತ್ತೆ. ಅವಳಲ್ಲಿ ನಡ್ಗೋದಿಕ್ ಶುರು ಮಾಡ್ತಾಳೆ. ಮತ್ತೆ ಅವಳ ಬಾಯಿಂದ ಸ್ವರನೇ ಹೊರಡೋದಿಲ್ಲ. ಅರೆ, ಇದೇನಾಗ್ತಾ ಇದೆ? ಮತ್ತೆ ಮತ್ತೆ ನನ್ಗೇನಾದ್ರೂ ತಲೆ ಕೆಡ್ತಾ ಇದೆಯಾ? ಅವಳು ಮತ್ತೆ ಅಲ್ಲಿಂದ ಓಡ್ ಬಂದು ತನ್ನ ಸೀಟಲ್ಲಿ ಕುತ್ಕೋತಾಳೆ. ಆಗ ಅಲ್ಲಿಗೆ ಅದೇ ಟಿಟಿ ವಾಪಸ್ ಬರ್ತಾರೆ. ಮೇಡಮ್, ಟಿಕೆಟ್ನ ಕೊಡಿ. ರಿಯಾ ಅವನನ್ನ ನೋಡಿದಾಗ ಅವಳಿಗೆ ಇದ್ದಂತ ಕೊನೆ ನಂಬಿಕೆ ಕೂಡ ಮುರಿದೋಗುತ್ತೆ. ಆದ್ರೆ ಟಿಟಿ ಅಲ್ಲೇ ಇದ್ದ. ಆದ್ರೆ ಅವನ ಮುಖ ಮನುಷ್ಯನದ್ದಾಗಿರ್ಲಿಲ್ಲ. ಅವನ ಮುಖದಿಂದ ಮಾಂಸ ಹೊರಗೆ ಬರ್ತಾ ಇತ್ತು. ಮೂಳೆ ಎಲ್ಲ ಹೊರಗಡೆ ಕಾಣಿಸ್ತಾ ಇತ್ತು. ಮತ್ತೆ ಅವನ ಕಣ್ಣಲ್ಲಿ ಯಾವುದೋ ಚಿತೆ ಸುಡ್ತಾ ಇರೋದು ಕಾಣಿಸ್ತಾ ಇತ್ತು. ಪ್ಲೀಸ್, ನನ್ನನ್ನು ಬಿಟ್ಬಿಡಿ. ನಾನಿಲ್ಲಿಂದ ಹೋಗ್ಬೇಕು. ಈಗ ತಡ ಆಗೋಗಿದೆ ರಿಯಾ. ನೀನೀಗ ನಮ್ ಪ್ರಪಂಚಕ್ಕೆ ಬಂದಾಗಿದೆ. ನೀನೇನ್ ನೋಡಿದ್ಯೋ ಅದು ಕನಸಾಗಿರ್ಲಿಲ್ಲ. ಅದೆಲ್ಲವೂ ಸತ್ಯನೇ. ನೀನ್ ಯಾವಾಗ ಮೂರ್ಛೆ ತಪ್ತೀಯೋ, ಆಮೇಲೆ ನೀನ್ ಯಾವಾಗ ಎದ್ದೇಳ್ತೀಯೋ, ಈ ಕನಸು ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತೆ. ನೀನು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ಯಾ. ಇದ್ರ ಅಂತ್ಯನ ಯಾರು ಹುಡ್ಕಕ್ಕಾಗಲ್ಲ. ಅಚಾನಕ್ ಆಗಿ ಅವಳ ಕಣ್ ಮುಂದೆ ಟಿಟಿ ಮಾಯ ಆಗೋಗ್ತಾನೆ. ಕತ್ತಲೆ ಒಳಗೆ ಎಲ್ಲವೂ ಕೂಡ ಮಾಯ ಆಗಿ ಹೋಗುತ್ತೆ. ಮತ್ತೆ ಅವಳು ಪ್ರಜ್ಞೆ ತಪ್ಪೋಗ್ತಾಳೆ.
ಸ್ವಲ್ಪ ಹೊತ್ತಾದ್ಮೇಲೆ ಅವಳು ತನ್ನ ಕಣ್ಣನ್ನು ತೆರಿತಾಳೆ. ಹೊರಗಡೆ ಮತ್ತೆ ಅದೇ ಮಳೆ ಬರ್ತಾ ಇರುತ್ತೆ. ಅದೇ ಟ್ರೈನ್, ಅದೇ ಕೋಚ್. ರಿಯಾಗೆ ಈಗ ಅರ್ಥ ಆಗಿರುತ್ತೆ. ರಿಯಾಳ ಜೊತೆ ಏನೇನ್ ನಡೀತಾ ಇತ್ತೋ ಅದ್ಯಾವುದೂ ಕೂಡ ಸಾಮಾನ್ಯವಾಗಿರ್ಲಿಲ್ಲ. ಕೋಚ್ ನಂಬರ್ 16ರಲ್ಲಿ ಪ್ರತಿಯೊಂದು ನಿಶಬ್ದ, ಪ್ರತಿಯೊಂದು ವಾತಾವರಣನೂ ಅವಳನ್ನ ಭಯಕ್ಕೆ ದೂಡ್ತಾ ಇತ್ತು. ಇದು ಅದ್ಯಾಯ್ತು, ಇದು ಕನ್ಸಾಗೋದಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಗಾದ್ರೂ ಮಾಡಿ ಈ ಕೋಚಿಂದ ಹೊರಗಡೆ ಹೋಗ್ಬೇಕು. ಮತ್ತೆ ಅವಳು ಅದೇ ರೀತಿಯಾಗಿ ಪ್ರಯತ್ನ ಪಡ್ತಾಳೆ. ಅವಳು ಪ್ರತಿ ಸಾರಿ ಹೊರಗಡೆ ಹೋದಾಗ ಮತ್ತೆ ಅವಳು ಅದೇ ಕೋಚ್ಗೆ ಬಂದ್ ಸೇರ್ತಿದ್ಲು. ಅಯ್ಯೋ ದೇವ್ರೆ, ಇದ್ ಹೇಗೆ ಆಗೋಕ್ ಸಾಧ್ಯ? ನಾನ್ ಮತ್ತೆ ಹೇಗೆ ಇಲ್ಲಿಗೆ ಬರೋದಿಕ್ ಸಾಧ್ಯ? ರಿಯಾ ಹೆದರ್ಕೊಂಡು ಪ್ರತಿಯೊಂದು ದಿಕ್ನಲ್ಲೂ ಓಡ್ತಾ ಇರ್ತಾಳೆ. ರೈಲ್ನ ಟ್ರ್ಯಾಕ್ನ ಶಬ್ದ ಅವಳ ಕಿವಿಯಲ್ಲಿ ಕೇಳಿಸ್ತಾ ಇತ್ತು. ಪ್ರತಿಯೊಬ್ಬ ಟಿಟಿನೂ ಕೂಡ ಅದನ್ನ ಹೇಳ್ತಾ ಇದ್ದ. ಅವಳು ಹೆದರ್ಕೊಂಡು ಸೋತು ಸುಸ್ತಾಗಿ ಹತ್ಕೊಂಡು ಅವಳು ಒಂದ್ ಕಡೆ ಕುತ್ಕೊಂತಾಳೆ. ಅಯ್ಯೋ ದೇವ್ರೇ, ನನ್ ಜೊತೆ ಏನ್ ನಡೀತಾ ಇದೆ? ಅದೇ ಕ್ಷಣ ಅವಳು ಎದುರುಗಿದ್ದ ಡೋರ್ ಓಪನ್ ಆಗುತ್ತೆ. ಹೊರಗಡೆ ಅದೇ ಯುವಕ ನಿಂತಿದ್ದ. ಕತ್ಲೆಯಲ್ಲಿ ಮತ್ತೆ ಅದೇ ಯುವಕ ಕಾಣಿಸ್ತಾ ಇದ್ದ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳು ಕಣ್ಮುಂದೆನೆ ಅವನು ಟ್ರೈನಿಂದ ಹಾರಿದ್ದ. ನೀನೆಷ್ಟೇ ಕಷ್ಟಪಟ್ರು ಹೊರಗಡೆ ಹೋಗಕ್ಕಾಗಲ್ಲ. ನೀನು ತಪ್ಪಾದ ಕೋಚಲ್ಲಿ ಹತ್ಬಿಟ್ಟಿದ್ಯಾ. ಈಗ ಈ ಪಟ್ನಾ ಎಕ್ಸ್ಪ್ರೆಸ್ ನಿನ್ನ ಮನೆ. ನೀನ್ ಈ ಪ್ರಯಾಣನ ಇಡೀ ಜೀವನ ಮಾಡ್ಬೇಕಾಗತ್ತೆ. ಇದನ್ ಹೇಳಿ ಅವನು ಮತ್ತೆ ಅಲ್ಲಿಂದ ಹಾರೋಗ್ತಾನೆ. ಇಲ್ಲ ಇಲ್ಲ, ನಿಂತ್ಕೋ, ನಿಲ್ಲು. ಅವಳ ಕೂಗು ಇಡೀ ಕೋಚನ ಆವರಿಸ್ಕೊಂಡಿತ್ತು. ಆದ್ರೆ ಮುಂದೆ ಅವಳಿಗಿನ್ನ ದೊಡ್ಡ ಭಯ ಆವರಿಸ್ಕೊಂಡಿತ್ತು. ಕತ್ಲೆಯಲ್ಲಿ ಮತ್ತೆ ಅದೇ ಟಿಟಿ ಅವಳ ಮುಂದೆ ಬರ್ತಾನೆ. ಮತ್ತೆ ಅವನು ತುಂಬಾ ಭಯಾನಕ ರೂಪದಲ್ಲಿರ್ತಾನೆ. ನಾನ್ ನಿನಗೆ ಹೇಳಿದೆ ತಾನೆ, ಪದೇ ಪದೇ ಮೂರ್ಛೆ ತಪ್ತ್ಯಾ ಅಂತ. ನೀನ್ ಪ್ರತಿ ಸಲ ಕಣ್ಬಿಟ್ಟಾಗ್ಲೂ ನಿನಗ್ ಮತ್ತೆ ಅದೇ ಕನ್ಸು ಬರ್ತಾನೆ ಇರುತ್ತೆ. ನೀನ್ ಇಲ್ಲಿಂದ ಹೋಗೋದಕ್ಕೆ ಆಗೋದೇ ಇಲ್ಲ. ಇಲ್ಲ, ನನ್ಗಿವಾಗೆಲ್ಲ ಅರ್ಥ ಆಗ್ತಾ ಇದೆ. ನನ್ಗಿವಾಗ ಎಲ್ಲ ಅರ್ಥ ಆಗಿದೆ. ಆದ್ರೆ ನಾನು ಭಯ ಪಟ್ಕೊಳ್ಳಲ್ಲ. ಅವಳ ಧ್ವನಿ ನಡುಗ್ತಾ ಇತ್ತು. ಜೊತೆಗೆ ಅವಳಲ್ಲೊಂದು ಧೈರ್ಯ ಇತ್ತು. ಅದೇ ಸಮಯದಲ್ಲಿ ಅಲ್ಲಿದ್ದ ಎಲ್ಲಾ ಪ್ಯಾಸೆಂಜರ್ಗಳು ಎದ್ ನಿಂತ್ಕೊಂಡ್ರು. ಈಗ ಅವ್ರು ಯಾರು ಕೂಡ ಮನುಷ್ಯರಾಗಿರ್ಲಿಲ್ಲ. ಎಲ್ರೂ ಸುಟ್ಟು ಹೋಗಿ ವಿಕೃತ ರೂಪದಲ್ಲಿದ್ರು. ಏನೋ ಕಳ್ಕೊಂಡ ಹಾಗೆ ಅವಳ ಕಡೆನೆ ಹೋಗ್ತಾ ಇದ್ರು. ದೂರ ಹೋಗಿ, ನನ್ನಿಂದ ದೂರ ಹೋಗಿ. ಅವರ ನಗು ಗಾಳಿಯಲ್ಲಿ ತುಂಬಿ ಹೋಗಿತ್ತು. ಕೋಚ್ನ ರೂಪ ಪೂರ್ತಿಯಾಗಿ ಬದಲಾಗಿತ್ತು. ಇವಾಗ ಅದು ಕಬ್ಬಿಣದಿಂದ ಮಾಡಿರುವ ಶವಗಾರ ಆಗಿತ್ತು. ಸೀಟ್ಗಳು ಬೆಂಕಿಯಿಂದ ಉರಿತಾ ಇತ್ತು. ಸೀಟ್ಗಳು ಸುಟ್ಟು ಹೋಗಿತ್ತು. ಹಾಗೆ ಗಾಳಿಯಲ್ಲಿ ಮಾಂಸದ ಸುಟ್ಟ ವಾಸನೆ ಬರ್ತಾ ಇತ್ತು. ಇಲ್ಲ, ನಾನಿಲ್ಲಿ ಸತ್ತೋಗೋದಿಲ್ಲ. ಅವಳು ಕೊನೆಯ ಬಾರಿಗೆ ತನ್ನ ಎಲ್ಲಾ ಧೈರ್ಯನ ಒಟ್ಟಿಸ್ಕೊಂಡು ಓಡೋದಿಕ್ ಶುರು ಮಾಡ್ತಾಳೆ. ವೇಗವಾಗಿ ಓಡ್ತಾಳೆ. ಅವಳು ನೋಡ್ತಾ ನೋಡ್ತಾ ಇದ್ದಾಗೆ ಆ ಟ್ರೈನಿಂದ ಹೊರಗೆ ಜಿಗಿದು ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಕೂಡ ಶಾಂತ ಆಗುತ್ತೆ. ಕೋಚ್ ನಂಬರ್ 16ರಲ್ಲಿ ಬರೀ ಹೊಗೆ ಮಾತ್ರ ಇರುತ್ತೆ. ರಿಯಾ ಕಣ್ಬಿಟ್ಟು ನೋಡಿದಾಗ ಅವಳು ಯಾವುದೋ ಒಂದು ಹಾಸ್ಪಿಟಲ್ನ ಬೆಡ್ ಮೇಲಿರ್ತಾಳೆ. ಮುಂದೆ ಡಾಕ್ಟರ್ ಕುತ್ಕೊಂಡಿರ್ತಾರೆ. ಪಕ್ಕದಲ್ಲಿ ಅವಳ ಅಮ್ಮ ಅಳ್ತಾ ನಿಂತಿರ್ತಾರೆ. ನನ್ಗೆ ಯಾರೋ ಫೋನ್ ಮಾಡಿದ್ರು. ನೀನು ಪ್ರಜ್ಞೆ ತಪ್ಪೋಗಿದ್ದೆ. ನಾನು ಓಡ್ಕೊಂಡ್ ಬಂದೆ. ನೀನು 10 ದಿನದಿಂದ ಮೂರ್ಛೆ ತಪ್ಪೋಗಿದ್ಯಾ ರಿಯಾ? 10 ದಿನ? ಪಟ್ನಾ ಎಕ್ಸ್ಪ್ರೆಸ್ ಆ ಕೋಚ್ ಅಲ್ಲಿದ್ದೆ ನಾನು. ಡಾಕ್ಟರ್ ಅವಳಿಗೆ ಟ್ಯಾಬ್ಲೆಟ್ ನ ಕೊಡ್ತಾರೆ. ನಿಧಾನವಾಗಿ ಅವರು ಹೊರಗಡೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಳು ನರ್ಸ್ ಒಳಗಡೆ ಬರ್ತಾಳೆ. ನೀವು ತುಂಬಾ ಲಕ್ಕಿ ಮೇಡಮ್. ಹೇಳ್ತಾರೆ ಆ ಕೋಚಿಂದ ಯಾರು ಕೂಡ ಜೀವಂತವಾಗಿ ಹೊರಗೆ ಬರಲ್ಲ ಅಂತ. ಯಾವ ಕೋಚ್? ಕೋಚ್ ನಂಬರ್ 16. ತುಂಬಾ ವರ್ಷದ ಹಿಂದೆ ಪಟ್ನಾ ಎಕ್ಸ್ಪ್ರೆಸ್ ಅಲ್ಲಿ ಬೆಂಕಿ ಬಿದ್ದಿತ್ತು. ಪೂರ್ತಿ ಕೋಚು ಸುಟ್ಟು ಹೋಗಿತ್ತು. ಅಲ್ಲಿದ್ದ ಪ್ರತಿಯೊಬ್ಬ ಪ್ಯಾಸೆಂಜರ್ ಕೂಡ ಸತ್ತು ಹೋಗಿದ್ರು. ಅವತ್ತಿಂದ ಆ ಕೋಚು ಬಂದಾಗಿದೆ. ಆದ್ರೆ ಜನ ಹೇಳ್ತಾರೆ ಅದೇ ರಾತ್ರಿ, ಅದೇ ದಿನ, ಅದೇ ಸಮಯ ಕೋಚ್ ಮತ್ತೆ ಕಾಣಿಸುತ್ತೆ ಅಂತ. ಯಾರದ್ರಲ್ಲಿ ಹತ್ಕೋತಾರೋ ಅವ್ರು ವಾಪಸ್ ಬರೋದೇ ಇಲ್ಲ. ರಿಯಾ ತುಂಬಾನೇ ಶಾಕ್ ಆಗ್ತಾಳೆ. ಅವಳ ಕಿವಿಯಲ್ಲಿ ಈಗ್ಲೂ ಕೂಡ ಆ ಟ್ರ್ಯಾಕ್ ನ ಶಬ್ದ ಕೇಳಿಸ್ತಾ ಇರುತ್ತೆ. ಹೇಗಂದ್ರೆ ಟ್ರೈನ್ ಈಗ್ಲೂ ಕೂಡ ಚಲಿಸ್ತಾ ಇರೋ ಹಾಗೆ. ಮತ್ತೆ ಪಟ್ನಾ ಎಕ್ಸ್ಪ್ರೆಸ್ ಇವತ್ತು ಕೂಡ ಹೋಗ್ತಾ ಇದೆ. ರಾತ್ರಿ 12:35 ರಿಯಾ ಹೆದರ್ಕೊಂಡು ಕಿಟಕಿಯಿಂದ ನೋಡ್ತಾಳೆ. ಹೇಳ್ತಾರೆ ಪಟ್ನಾ ಎಕ್ಸ್ಪ್ರೆಸ್ ಕೋಚ್ ನಂಬರ್ 16 ಅದು ಯಾವತ್ತೂ ನಿಲ್ಲೋದಿಲ್ಲ. ಆತ್ಮಗಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ್ಲೂ ಕೂಡ ಒಂದು ಅಂತ್ಯನ ಹುಡುಕ್ತಾನೆ ಇದೆ.